ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಭಾವ, ಆ ಲಾರಿ ಎಲ್ಲಿದೆ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣವ, ನಾನು ಪೊಲೀಸ್ನವ್ರಿಗೆ ಹೇಳಿವ್ನಿ, ಹೊಸಿ ಟೈಮ್ ಕೊಡಿ ಹುಡುಕಿಸ್ತೀವಿ ಅಂತ ಹೇಳೋರೆ ಕಣವ. ಏನೋ ಭಾವ, ಆ ಡ್ರೈವರ್ ಏನಾದರೂ ಸಿಕ್ಕಿದಿದ್ರೆ ನಮಗೆ ತುಂಬ ಸಹಾಯ ಆಗ್ತಿತ್ತು. ಅಷ್ಟು ಬೇಗ ಎಲ್ಲಿ ತಪ್ಪಿಸ್ಕೊಂಡು ಹೋದ ಅಂತ. ಆ ಲಾರಿನಾದರೂ ಸಿಕ್ಕಿದಿದ್ರೆ ನಮಗೆ ತುಂಬ ಅನುಕೂಲ ಆಗ್ತಿತ್ತು. ಅದು ಕಾಣಿಸ್ದೇ ಇರೋ ಹಾಗೆ ಮಾಡಿಬಿಟ್ರಲ್ಲ. ಆ ಲಾರಿ ಸಿಕ್ಕಿದ್ರೆ ಸಿದ್ದು ಅವ್ರನ್ನ ಬಿಡ್ಸೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಭಾವ. ನನಗಂತೂ ಅದೇ ಚಿಂತೆ ಆಗೋಗಿದೆ. ಕಣವ, ನೀವು ಹೇಳೋದು ಸರಿಯಾಗದೆ, ಆದರೆ ಒಳ್ಳೇದಾಯ್ತದೆ ಕಣವ. ನೀವೇನು ಚಿಂತೆ ಮಾಡಬೇಡಿ. ನನ್ಬಿಟ್ಟು ಊಟ ತಿಂಡಿ ಬಿಡ್ಕೊಂಡು ಕೂತ್ಕೊಬಿಟ್ರ ನ್ಯಾಯ ನಮ್ಮ ಪರವಾಗದೆ ಕಣವ. ಸರಿ ಭಾವ. ಸರಿ ಕಣವ. ಏನ್ರಿ, ಯಾರ ಹತ್ರನೋ ಆರಾಮಾಗಿರಿ, ನಾನೇನೋ ಹುಡುಕ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ, ನ್ಯಾಯ ನಮ್ಮ ಕಡೆ ಇದೆ ಅಂತೆಲ್ಲ ಹೇಳ್ತಾ ಇದ್ರಿ. ಸಿದ್ದುನ ಬಿಡಿಸೋದಕ್ಕೆ ಏನಾದರೂ ದಾರಿ ಸಿಗ್ತಾ? ನಿನಗೆ ಕಮ್ಮಿ ಅದೆಲ್ಲ, ನೀನು ಅವ್ರ ಪರವಾಗಿ ತಾನೇ ಇರೋದು. ಸಿದ್ದು ಜೈಲಲ್ಲಿರೋದು ನಿಂಗೂ ಖುಷಿನೇ ತಾನೇ. ಹೋಗು, ಖುಷಿ ಪಡೋಗು. ಏನ್ರಿ ನೀವು ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಈ ಮನೇಲಿ ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಅಲ್ಲ ರೀ, ಸಿದ್ದು ಈ ಮನೆ ಭಾಗ, ನಿಮ್ಮ ತಮ್ಮ. ನನಗೆ ಅವನ ಮೇಲೆ ಪ್ರೀತಿ ಇರಲ್ವಾ ಹೇಳಿ? ಸಿದ್ದು ಮತ್ತು ಭಾವನಾ ಒಂದಾಗಬೇಕು ಅಂತ ಎಲ್ಲರಿಗಿಂತ ಈ ಮನೇಲಿ ಕಷ್ಟಪಟ್ಟಿರೋಳೆ ನಾನು. ಈಗ ಏನೋ ಹಣೆ ಬರ, ಅವನು ಜೈಲ್ಗೆ ಹೋಗಿದ್ದಾನೆ. ಅವನು ಆಚೆ ಬರಬೇಕು ಅಂತ ನನಗೆ ಆಸೆ ಇರಲ್ವಾ ಹೇಳಿ? ಆದರೆ ಏನ್ರಿ ಮಾಡೋದು? ನಾನು ಇದನ್ನು ಸ್ವಲ್ಪನೇ ಮಾವನ ಹತ್ರ ಹೇಳಿ ಹೇಗೋ ಮಾಡಿ ಅವ್ರ ಮೆಂಟಾಲಿಟಿನ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮಾವನ ಬದಲಾಯಿಸೋಕೆ ಆಗ್ತಿಲ್ಲ. ಇತ್ಲಾಗೆ ನನಗೆ ನಿಮಗೆ ಸಿದ್ದುಗೆಲ್ಲ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಆಮೇಲೆ ಭಾವನಾಗಾದ ಗತಿನೇ ನನಗೂ ಆಗುತ್ತೆ. ಅತ್ತೆ ಮಾವ ನನ್ನನ್ನು ಯಾವಾಗಲೂ ದ್ವೇಷ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನನ್ನ ಮನಸ್ಸಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅವ್ರು ಹೇಳ್ದಾಗ ಕೇಳಿಕೊಂಡು ನಿಮ್ಮೆಲ್ಲರ ಮುಂದೆ ಅವ್ರು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಗೆ ಹಿರಿ ಸೊಸೆಯಾಗಿ ನಾನು ಬೇರೆ ಇನ್ನೇನ್ರಿ ಮಾಡೋದಕ್ಕಾಗುತ್ತೆ? ಇಷ್ಟೇ ಅಲ್ವಾ ಮಾಡೋಕ್ಕಾಗೋದು? ಆದರೆ ನನ್ನ ಮನಸ್ಸಲ್ಲಿ ಸಿದ್ದು ಬಗ್ಗೆ ಯಾವ ಬೇಜಾರಾಗಲಿ ದ್ವೇಷ ಆಗಲಿ ಇಲ್ಲ ರೀ. ನೀವಾದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವನು ಆದಷ್ಟು ಬೇಗ ಜೈಲಿಂದ ಆಚೆ ಬಂದು, ಮುಖ್ಯವಾಗಿ ಭಾವನಾ ಜೊತೆ ಈ ಮನೆಗೆ ಬಂದು ನಮ್ಮ ಇಡೀ ಸಂಸಾರ ಮತ್ತೆ ತುಂಬಿದ ಸಂಸಾರ ಥರ ಇರಬೇಕು ಅಂತ ನಾನು ದಿನಾ ದೇವರಲ್ಲಿ ಕೇಳ್ಕೊತೀನಿ, ಗೊತ್ತಾ? ನಮ್ಮ ಸಿದ್ದುನ ನೆನೆಸ್ಕೊಂಡ್ರೆ ಬಹು ಬೇಜಾರಾಯ್ತದೆ. ಯಾರೋ ಅವನ್ನ ಸಿಕ್ಕಾಕಿಸ್ಬೇಕು ಅಂತ ಹಿಂಗೆ ಪ್ಲಾನ್ ಮಾಡೋರು ಕಣಮಿ. ಆದರೆ ಯಾರು ಅಂತ ಹುಡುಕ್ತಾ ಇವೆ, ಸಿಗ್ತಾ ಇಲ್ಲ. ನೀಲು, ಶ್ರೀಕಾಂತ್ ಅವ್ರ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಆ ಲಾರಿ ಟೋಲಲ್ಲಿ ಪಾಸ್ ಆಗಿರೋದು ಫುಟೇಜ್ ಸಿಕ್ಕದೆ ಕಣಮಿ. ಅದನ್ನ ಹುಡುಕ್ಸಿವಿ. ಆದಷ್ಟು ಬಿರ್ನೆ ಎಲ್ಲನೂ ಹುಡುಕಿಸ್ತೀವಿ ಕಣಮಿ. ನಿಜ ಹೇಳ್ಬೇಕು ಅಂದ್ರೆ ಸಿದ್ದುಗೂ ಈ ಆಕ್ಸಿಡೆಂಟ್ಗೂ ಏನೂ ಸಂಬಂಧ ಇಲ್ಲ ಕಣಮಿ. ಆ ಲಾರಿ ಡ್ರೈವರ್ನ ಆ ಮಗ ಖುಷಿನೂ ನೋಡದೆ ಅವನ್ನ ಹುಡಿಕೊಂಡು ಅವ್ರ ಮನೆ ಗಂಟೆ ಹೋಗಿದ್ದೋ. ಇನ್ನೇನು ಸಿಕ್ಕದ ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಬಿಟ್ಟ. ಜೊತೆಗೆ ಆ ಲಾರಿನೂ ತಕೊಂಡ್ಬಿಟ್ಟವನೆ. ಹೌದಾ? ಹೀಗೆಲ್ಲ ಮಾಡ್ತಾ ಇದ್ದೀರಾ? ಯಾರು ಈ ಥರ ಎಲ್ಲ ಮಾಡ್ತಾ ಇರೋದು? ಅಲ್ಲ ರೀ, ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆ ಅಂತ ಅಂದಮೇಲೆ ನೀವು ಯಾಕೆ ಇನ್ನೂ ಸುಮ್ಮನಿದ್ದೀರಾ? ಪೊಲೀಸ್ಗೆ ಹೋಗ್ಬಿಟ್ಟು ಎಲ್ಲ ಹೇಳಿ ಸಿದ್ದು ಆಚೆ ಕರ್ಕೊಂಬರ್ಬೇಕು ತಾನೆ? ಪೊಲೀಸ್ವರೆಗೂ ಎಲ್ಲ ಹೇಳಿವಿ. ಅದ್ರ ಜೊತೆಗೆ ನಾನು ಪ್ರೈವೇಟ್ ಪತ್ತೆದಾರಿಗಳನ್ನ ಬಿಟ್ಟು ಅವ್ನು ಯಾರು ಅಂತ ಹುಡುಕಿಸ್ತಾವನಿ. ಸಿಕ್ಕೇ ಸಿಗ್ತಾನೆ. ಎಲ್ಲೋದನೋ ಸಿಗ್ಲೇಬೇಕು. ಬುಟ್ಟೆ ಇದ್ದ. ನೀಲು, ನೀನು ನಮ್ಮ ಸಿದ್ದು ಪರ ಇರೋದು ನಂಗೆ ಬಹು ಖುಷಿ ಆಯ್ತು ಕಣಮಿ. ಅವ್ನು ಸಿಗಲ್ಲ ರೀ. ಸಿಗೋದಿಕ್ಕೆ ನಾನು ಬಿಡೋದೂ ಇಲ್ಲ. ಅದು ಹೇಗೆ ನಿಮ್ಮ ತಮ್ಮನ್ನ ಜೈಲಿಂದ ಬಿಡಿಸ್ಕೊಂಡು ಬರ್ತಿರೋ ನಾನು ನೋಡ್ತೀನಿ. ಕದಿ ಮನೆ ಇದನ್ನೆಲ್ಲ ಮಾಡಿರೋದು. ಓ, ನಮ್ಮ ಮಾವನ ಎದುರ ಕೊಡೋದು ಒಂದೇ, ಬೆಂಕಿಗೆ ಹಾರೋದು ಒಂದೇ ಬಿಡು. ಅವ್ರದ್ದು ಪಕ್ಕ ರಾಜಕಾರಣಿ ಮೈಂಡ್ ಸೆಟ್ ಕಣ. ಯಾರ ಮನೆ ಹಾಡಿದ್ರು ಪರವಾಗಿಲ್ಲ, ಅವ್ರ ಕೆಲಸ ಆಗ್ಬೇಕಷ್ಟೇ. ಮನುಷ್ಯನೇನ ಅವನು ಎಲ್ಲರ ಜೀವನದಲ್ಲಿ ಆಟ ಆಡ್ಬೋದು, ಆದರೆ ಅವನ ಜೀವನದಲ್ಲೂ ಆಟ ಆಡೋದಕ್ಕೆ ಯಾರಾದರೂ ಇದ್ದೇ ಇರ್ತಾರೆ. ಎಲೆಕ್ಷನಲ್ಲಿ ಇವ್ರು ಹೆಂಗೋ ಗೆಲ್ತಾರೆ? ದುಡ್ಡು ಬ್ರೋ, ದುಡ್ಡು. ದುಡ್ಡಿದ್ರೆ ಏನು ಬೇಕಾದ್ರೂ ಗೆಲ್ಬೋದು, ಏನು ಬೇಕಾದ್ರೂ ಮಾಡಬಹುದು.
ಏನು ಬೇಕಾದ್ರೆ ಮಾಡ್ಬೋದು ಅಂತ ನನ್ನ ಬುಡಕ್ಕೆ ಬರುತ್ತೇನಾ? ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡೆಲ್ಲ ಕೊಟ್ಟಾಯ್ತು, ಮತ್ತೆ ಯಾಕೆ ನನ್ನ ಮನೆ ಮೇಲೆ ಅವ್ರಿಗೆ ಕಣ್ಣು? ದೇವರು ಅವ್ರನ್ನ ಸುಮ್ಮನೆ ಬಿಡಲ್ಲ ಕಣ. ನೋಡ್ತಾ ಇರೋ, ಈ ಸಲ ಓಟ್ ಕೇಳಕ್ಕೆ ನಮ್ಮ ಮನೆಗೆ ಬರಲಿ, ಮರ್ಯಾದೆ ತೆಗಿತೀನಿ ನೋಡು ಅವರು. ಬ್ರೋ, ಆ ಟೈಮಲ್ಲಿ ನಿನ್ಗೊಂದು ಸ್ವಲ್ಪ ದುಡ್ಡು ಕೊಟ್ಟು ನಿನ್ನ ಕೈ ಬೆಚ್ಚಗೆ ಮಾಡಿಸಿ ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ ಆ ವ್ಯಕ್ತಿ. ನೋಡೋ, ಆ ಥರ ಮಾಡಬೇಕು ಅಂದರೆ ಈಗಲಿಂದನೇ ಶುರು ಮಾಡ್ಕೊ. ಇನ್ನೂ 3 ವರ್ಷ ಇದೆ, ಪ್ಲ್ಯಾನಿಂಗ್ ಮಾಡ್ಕೊ. ಅದೇ ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ. ಏಯ್, ಏನೇನಾದ್ರು ಐಡಿಯಾ ಇದ್ರೆ. ಹಲೋ, ಹೇಳಿ. ಶ್ರೀ ರವಿಶಂಕರ್ ಅವರೇ, ನಾನೇನು ಹೇಳೋದು, ಆ ಡ್ರೈವರ್ ಎಲ್ಲಿದ್ದಾನೆ ಇವಾಗ? ಅವ್ನು ಸೇಫ್ ಆಗಿದ್ದಾನೆ. ಯಾಕೆ, ಏನಾಯ್ತು? ಸೇಫಾಗಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತಾ ಕೂತ್ಕೊಂಡಿರಿ. ಅಲ್ಲ ರೀ, ನಿಮಗೆ ಒಂದು ಕೆಲಸನೂ ಪೂರ್ತಿಯಾಗಿ ಮಾಡೋಕ್ಕೆ ಬರೋದೇ ಇಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ಆಕ್ಸಿಡೆಂಟ್ ದಿನ ಆ ಲಾರಿ ಟೋಲಲ್ಲಿ ಪಾಸ್ ಆಗಿದೆ. ಅದು CCTV ಕ್ಯಾಮ್ರಲ್ಲೂ ರೆಕಾರ್ಡ್ ಆಗಿದೆ. ಅದು ಈ ನಮ್ಮ ಮನೆಯವ್ರ ಕೈಗೂ ಸಿಕ್ಕಾಗಿದೆ. ಇದೇನಾದರೂ ಪೊಲೀಸ್ ಅವ್ರಿಗೆ ಸಿಕ್ಕಿ ಆ ಡ್ರೈವರ್ ಏನಂತ ತಗ್ಲಾಕೊಂಡು ಎಲ್ಲ ಬಾಯ್ ಬಿಟ್ಟ ಅಂತ ಅಂದರೆ ನಿಮ್ಮ ಕತೆ ಅಂತೂ ಮುಗೀತು. ನೀವು ಜೈಲ್ ಪಾಲಾಗೋದು ಮಿಸ್ಸೇ ಇಲ್ಲ. ನಂದಿದ್ರಲ್ಲೆಲ್ಲ ಯಾವುದ್ರಲ್ಲೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ಹೇಗೋ ಸೇಫ್ ಆಗ್ತೀನಿ. ನೀವೇನು ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಅಲ್ಲ ರೀ, ನಂತರ ನಿಮ್ಗಿನ್ ಯಾರು ಹೆಲ್ಪ್ ಮಾಡ್ತಾರೆ? ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಸಾಕ್ಷಿ ಅಂದರೆ ಆ ಯೋಗಿ. ಅವನ ಹತ್ರ ಇದ್ದಿದ್ದು ಫೂಟೇಜು ಅವನ್ನ. ಇಬ್ಬರೂ ನಿಮಗೆ ಹಿಡಿದುಕೊಟ್ಟಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದು ಈ ಸಮಸ್ಯೆಯಿಂದ ನೀವು ಹೇಗೆ ಪಾರಾಗಬೇಕು ಅನ್ನೋಂಥದ್ದು. ಸುಮ್ಮನೆ ಡ್ರೈವರ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಮುಂದೆ ಆಗೋ ಕೆಲಸಗಳ ಕಡೆ ಗಮನ ಕೊಡಿ. ಅವನಿಗೆ ಏನು ಮಾಡಬೇಕು ಅನ್ನೋದನ್ನು ಮೊದಲು ಯೋಚನೆ ಮಾಡಿ. ಸರ್, ನನ್ನನ್ನು ಕೂಡಕ್ಕೆ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೋಡು, ನನಗೆ ತಪ್ಪಾಗಿದೆ. ಸಾರಿ ಕೇಳ್ತಿದ್ದೀನಿ. ಮನುಷ್ಯ ಅಂದಮೇಲೆ ಯಾರು ತಪ್ಪು ಮಾಡಲ್ಲ ಹೇಳು? ಎಲ್ಲರೂ ಮಾಡ್ತಾರೆ. ನೀನೊಂಥರ ತಪ್ಪು ಮಾಡಿದ್ಯಾ, ನಾನೊಂಥರ ತಪ್ಪು ಮಾಡಿದ್ದೀನಿ. ಬಿಡು, ತಗೋ. ಅದಕ್ಕೆ ಅಂತ ನಿಮಗೆ ಎಣ್ಣೆ ತಂದಿದ್ದೀನಿ. ಸರ್, ಕುಡಿ. ಬಿಡು, ಅವತ್ತು ಪರಿಸ್ಥಿತಿ ಹಾಗಿತ್ತು, ನಿನ್ನ ಮೇಲೆ ಕೈ ಮಾಡಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ. ಸಾರಿ ಕೇಳ್ತಾ ಇದ್ದೀನಲ್ವಾ? ನೋಡು, ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಆ ಋಣ ನಾನು ಖಂಡಿತವಾಗ್ಲೂ ತೀರ್ಸೋಕ್ಕಾಗಲ್ಲ. ಹಾಂ, ನೋಡು, ನೀನು ಅವ್ರ ಕಣ್ಣಿಗೆ ಸಿಗಾಕೋತಿದ್ರೆ ಹೆಚ್ಚಾದ್ರೆ ಏನಾಗ್ತಿತ್ತು ಹೇಳು? ನೀನು ಲಾರಿ ಹೋಗ್ತಿತ್ತು, ನೀನು ಜೈಲು ಹೋಗ್ತಿದ್ದೆ, ಇನ್ನು ಸ್ವಲ್ಪ ದಿನಕ್ಕೆ ವಾಪಸ್ ಬರ್ತಿದ್ದೆ. ಆದರೆ ನಾನು ಸಿಕ್ಕಾಕೊಂಡಿದ್ರೆ ನಾನು ಪರ್ಮನೆಂಟಾಗಿ ಜೈಲಲ್ಲಿ ಇರಬೇಕಾಗಿತ್ತು. ನನ್ನ ಹೆಂಡತಿ, ಆಸ್ತಿ ಎಲ್ಲ ಕಳ್ಕೊತಿದ್ದೆ. ಕುಡಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ